Get ready for the entertainment. ಹಾಯ್ ಮ್ಯಾಮ್. ಹಾಯ್. ನಾನು ಬ್ಯೂಟಿ ಟಚ್ ನ್ಯೂಸ್ ಚಾನಲಿಂದ ಬಂದಿದ್ದೇನೆ. ನಿಮ್ಮದೊಂದು ಇಂಟರ್ವ್ಯೂ ಆಯ್ತಾಯ್ತು, ಬರ್ತೇನೆ. ಎಲ್ಲಿ ಬರ್ಬೇಕು? ಬ್ಯೂಟಿ ಟಚ್ ನ್ಯೂಸ್ ಚಾನಲ್. ಬ್ಯೂಟಿ ಟಚ್ ನಿಮ್ಮದು ಚಾನಲ್ ಇರೋದು ರೆಕ್ಸ್ ರೋಡ್ ಅಲ್ಲಿ ಅಲ್ಲ, ಮಸ್ಕತ್ ಅಲ್ಲಿ? ಹೌದು, ಅಲ್ಲಿಯಾ? ಅಲ್ಲಿಯೇ. ಅದು ನನ್ಗೆ ಗೊತ್ತುಂಟು. ಅಲ್ಲೇ ಬರ್ಬೇಕಾ? ಅಲ್ಲಿ ಬನ್ನಿ. ನಮಸ್ತೆ, ನಾನು ಚೆನ್ನಾಗಿದ್ದೇನೆ. ನನಗೆ ಸ್ವಲ್ಪ ಕನ್ನಡ ಚೂರು ಬರೋದು, ಹಾಗೆಂತ ಬೇಸರ ಎಲ್ಲ ಮಾಡಬಾರ್ದು. ನನಗೆ ಏತಾಕೊಂಡು ಅಷ್ಟು ನಾನು ಮಾತಾಡ್ತೇನೆ. ಈಗ ಎಲ್ಲಿ ಹೋದ್ರು ಸಹ ನಿಮ್ಮದೇ ಹೆಸರು ಕೇಳಿ ಬರ್ತಾ ಉಂಟು. ಜರ್ನಿ ನೀವು ಹೇಗೆ ಸ್ಟಾರ್ಟ್ ಮಾಡಿದ್ದು? ಇಷ್ಟು ತನಕ ಬರ್ಲಿಕ್ಕೆ ಎಂತೆಲ್ಲ ಮಾಡಿದ್ರಿ? ನಾನಂದ್ರೆ ನನ್ನ ಜರ್ನಿ ತುಂಬಾ ಕಷ್ಟ ಇತ್ತು, ತುಂಬಾ ಕಷ್ಟ ಸಹ ಇತ್ತು. ಫಾಸ್ಟ್ 2 ವರ್ಷದ ಹಿಂದೆ ನಾನು ತುಂಬಾ ಅಂದ್ರೆ ನಾನು ಎಂತಂತ ನನಗೇನೆ ಗೊತ್ತಿಲ್ಲ. ಮುಂಚೆ ತುಂಬಾ ಫೇಮಸ್ ಆಗಿದ್ದೆ ಟಿಕ್ಟಾಕ್ ಅಲ್ಲಿ ಮಾತ್ರ. ನಾನು ಯೂಟ್ಯೂಬ್ ಅಲ್ಲೆಲ್ಲ ಇರ್ಲೇ ಇಲ್ಲ, ನನಗೆ ಗೊತ್ತು ಸಹ ಇಲ್ಲ ಅದು ಯೂಟ್ಯೂಬ್ ಮಾಡ್ಬೇಕು ಅಂತ ಹೇಳಿ ಮಾಡಿದಲ್ಲ, ಸುಮ್ಮನೆ ಕುಶಲಿಗೆ ಹೀಗೆ ಅಂತ ನನಗೆ ಟೆನ್ಷನ್ ಅಲ್ಲಿ ಇರುವಾಗ ಎಲ್ರು ನನ್ನ ಹತ್ರ ಕೇಳ್ತಿದ್ರು, ನಿನ್ನದು ಹೀಗೆ ಟೆನ್ಷನ್ ಮುಖ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ, ನಿನ್ನದು ಫನ್ ವಿಡಿಯೋ ನೋಡುವಾಗ ನಮ್ಗೆ ಖುಷಿ ಆಗ್ತದೆ, ನೀನೀಗ ಬೇಸರದಲ್ಲಿ ಇರ್ಬಾರ್ದಂತ ಎಲ್ಲ ಜನ ಕೂಡ ಹೇಳ್ತಿದ್ರು. ಅವರಿಗೆ ನನ್ನನ್ನು ನೋಡ್ರೆ ತುಂಬಾ ಬೇಸರ ಆಗ್ತಿತ್ತು. ಹಾಗೆ ನನ್ಗೆ ಪುನಃ ನನ್ನದು ಕಸ್ಟಮರ್ ಎಲ್ಲ ಹೇಳಿದ್ರು, ನೀವೊಂದು ಯೂಟ್ಯೂಬ್ ಚಾನಲ್ ಮಾಡಿ ಅಂತ. ಈಗ ಯೂಟ್ಯೂಬ್ ಎಂಚ ಓಪನ್ ಮಾಡೋದು ಗೊತ್ತಿಲ್ಲ, ಯೂಟ್ಯೂಬ್ ಗೊತ್ತೇ ಇಲ್ಲ. ಟಿಕ್ಟಾಕ್ ಇತ್ತು, ಟಿಕ್ಟಾಕ್ ಸ್ವಲ್ಪ ಆಚೆ ಈಚೆ ಮಾಡ್ತಿದ್ದೆ. ಮಗನ ಹತ್ರ ಕೇಳಿದೆ, ಮಗ ಇದು ಯೂಟ್ಯೂಬ್ ಚಾನಲ್ ಎಂಚ ಓಪನ್ ಮಾಡುದು ಅಂತ. ಅದಕ್ಕೆ ಅವನು ಹೇಳಿದ, ಅದೆಲ್ಲ ನಿಮ್ಗೆ ಆಗುದಿಲ್ಲ ಮಾಮ, ಅದೆಲ್ಲ ಫೇಮಸ್ಗೆ ಅಂತ ಹೇಳಿದ ಅವನು, ದೊಡ್ಡವರಿಗೆ ಅಂತೆ ಯೂಟ್ಯೂಬ್ ಚಾನಲ್, ನನ್ಗೆ ಆಗುದಿಲ್ಲ ಹೇಳಿದ. ಅಂತ ನಾನು ಸೆಣಿಸಿದೆ. ಮತ್ತೆ ನಾನು ಹೇಳಿದೆ, ಇದೆಲ್ಲ ಬೇಡ ನಮ್ಗೆ, ಇದು ಯೂಟ್ಯೂಬ್ ಎಲ್ಲ ಬೇಡ. ನಮ್ಮ ಆಲೋಚನೆ ಮಾಡಿ ಕುಲ್ಲೋದಿರುವಾಗ ಒಬ್ಳು ಸಿಕ್ಕಿದ್ಲು, ಹುಚ್ಚುರಚ್ಚು. ಅದು ಅವಳದ ಹೆಸರೇ ಹುಚ್ಚುರಚ್ಚು ಅಂತ. ನಾನು ಸ್ವಲ್ಪ ಸರಿ ಇದ್ದೆ, ಅವಳೊಟ್ಟಿಗೆ ಸೇರಿ ನಾನು ಸಹ ಅಲಕ್ಕ ಹುಚ್ಚು ಆದೆ. ಅದು ಫೇಮಸ್ ಸಹ ಅದೇ, ಹುಚ್ಚು ಸಹ ಅದೇ, ಅಲಕ್ಕ ಹುಚ್ಚಾದೆ. ಅವಳು ಹೇಳಿದ್ಲು, ನೀವು ಯೂಟ್ಯೂಬ್ ಚಾನಲ್. ಅವಳು ಸಹ ನನಗೆ ಪದೇ ಬಂದು ಪಿರ ಅವಳು ಸಹ ಅದನ್ನೇ ಹೇಳಿದ್ದು, ಯೂಟ್ಯೂಬ್ ಚಾನಲ್ ಮನ್ಪುಲೆ ಅಂತ ಹೇಳಿದ್ಲು. ಅವು ಕಷ್ಟ ಅಂತ ನಾನು ಹೇಳಿದೆ, ಅವು ಮಲ್ಲಕ್ ಫೇಮಸ್ಗೆ ಹೇಳುದಂತ ಹೇಳಿದೆ. ಅದಕ್ಕೆ ಅವಳು ಹೇಳಿದೆ, ಯಾರು ಹೇಳಿದ್ರು ನಿಮ್ಗೆ ಆಗ್ತದೆ, ಇರು ಮನ್ಪುಲೆಗೆ ಓಪನ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ಲು. ಹೌದಾ? ನಾನು ಹೇಳಿದೆ, ಮಗ ಹೇಳಿದ ಆಗುದಿಲ್ಲ ಅಂತ. ಅದಕ್ಕೆ ನಾನು ಓಪನ್ ಮಾಡಿ ಕೊಡ್ತೇನೆ ಅಂತ ಅವಳು ನನಗೆ ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡ್ಲಿಕ್ಕೆ ಹೇಳಿದ್ಲು. ಸುರುಕು ತುಂಬಾ ಭಂಗಾಯ್ತು, ತುಂಬಾ ಪ್ರಯತ್ನ ಮಾಡಿದೆ. ಚಾನಲ್ ಎಲ್ಲ ಯಾರು ಸಹ ಫಾಲೋವರ್ಸ್ ಕೊಡುದೇ ಇಲ್ಲ, ಎಲ್ಲರ ಹತ್ರ ನಟ್ಟಿದೆ, ಮೆಸೇಜ್ ಎಲ್ಲ ಕಳಿಸಿದೆ, ನಟ್ಟಿದೆ. ಪ್ಲೀಸ್ ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್. ಅದು ಹೇಳಿಕ್ಕೆ ತುಂಬಾ ಕಷ್ಟ, ಭಂಗ ಆಗ್ತಿತ್ತು ಅದು ಹೇಳಿಕ್ಕೆ. ಈಗ ಸಹ ಭಂಗ ಆಗ್ತದೆ, ಆದ್ರೆ ಕೆಲವರು ಅರ್ಥ ಮಾಡ್ಕೊಳ್ತಾರೆ. ಕೆಲವರೆಲ್ಲ ಪಿರೌಡೆಲ್ಲ ಬಗಳ್ತಾರೆ, ಅದೆಲ್ಲ ಮಕ್ಕಳು ಮಾಡ್ತಾರೆ. ಅದು ಪಿರೌಡು ಬಗುಲು, ಅವರು ಬಗುಲುಂದೇ ಉಪ್ಪುಂಡು, ಅದೆಲ್ಲ ಟೆನ್ಷನ್ ಮಾಡ್ಲಿಕ್ಕಿಲ್ಲ. ಅದಕ್ಕೆ ನಂಗೆ ನನ್ನ ಬಂದಾಗೆ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ಎಂತದ್ದು ಮಾಡ್ತಿದ್ದೆ. ಈ ಗೊತ್ತಿದ್ದವರುಂಟಲ್ಲ, ಸತ್ಯ ಇದು ನಿಮ್ಮದು ನ್ಯೂಸ್ ಇದ್ರಲ್ಲಿ ನಾನು ಹೇಳ್ತೇನೆ, ಈ ಗೊತ್ತಿದ್ದವರುಂಟಲ್ಲ, ಗುರ್ತದವರೆಲ್ಲ ಒಬ್ಬರು ಸಹ ಅದು ಸಬ್ಸ್ಕ್ರೈಬ್ ಲೈಕ್ ಎಲ್ಲ ಕೊಡುದೇ ಇಲ್ಲ. ಅವರೆಲ್ಲ ಎಂತ ಮಾಡುದು, ಬರುವುದು ಎಲ್ಲ ನಿಲುಕುದು, ವಿಡಿಯೋನು ಮತ್ತೆ ಹೋಗುದು, ಹೋಗುದು, ಮತ್ತೆ ಹೇಳುದು ಸಹ ಇಲ್ಲ. ನಿಮ್ಮದು ಒಳ್ಳೇದಾಗ್ತದೆ ವಿಡಿಯೋ ಎಲ್ಲ ಬಗುಲುದು ಸಹ ಇಲ್ಲ. ಸುಮ್ಮನೆ ಬರುದು, ನಿಲ್ಕುದು, ಹೋಗುದು. ನಿಲ್ಕ್ಲಿಕ್ಕೆ ಬರ್ತಾರೆ ಅಲ್ಲಿ ವಿಡಿಯೋ, ಅಲ್ಲಿ ಒಂದು ಲೈಕ್, ಬೆಲ್ ಬಟನ್, ಅದು ಎಲ್ಲ ಮಾಡುದೇ ಇಲ್ಲ. ಅದು ಪಾಪ ಮಾಡುವವರು ಯಾರು, ಪಾಪ ಗುರ್ತವೇ ಇಲ್ಲದವರು ಇರ್ತಾರಲ್ಲ, ವಿಡಿಯೋ ನೋಡಿಯೇ ಖುಷಿ ಪಡುವವರಂತ ಇರ್ತಾರೆ. ಅವರು ಗುರ್ತವೇ ಇಲ್ಲ, ಅವರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾರೆ, ಲೈಕ್ ಕೊಡ್ತಾರೆ, ಬೆಲ್ ಬಟನ್ ಎಲ್ಲ ಒತ್ತುತ್ತಾರೆ.
ಮತ್ತೆ ಇವರೆಲ್ಲ ಎದುರುಡೊಂದು ಕೆಲವು ನಂಜಿಯವರು ಇದ್ದಾರಲ್ಲ ಅವ್ರು ಬರುದಿಲ್ಲ ಯಾರು. ಅದೆಲ್ಲ ನಾನೆಂತ ಮಾಡುದು, ನಾನು ಎಂತ ಸಹ ಟೆನ್ಷನ್ ಮಾಡುದಿಲ್ಲ. ಎದುರುಡೊಂಜಿ ಹಿಂದೆ ಒಂಜಿ, ನಾನು ಒಂಜಿ ಈಗ ಟ್ರೋಲ್ ಪೇಜಸ್ ಎಲ್ಲ ತುಂಬಾ ಆಗಿದೆ. ಈಗ ನಿಮ್ಮನ್ನು ಟ್ರೋಲ್ ಮಾಡಿದ್ರೆ ಎಂತ ಮಾಡ್ತೀರಾ? ಫಸ್ಟ್ ಅದು ಒಂದು ನೀವು ಹೇಳಿದ ಕ್ವಶನ್ ನನಗೆ ಇಷ್ಟ ಆಯ್ತು. ಫಸ್ಟ್ ನನಗೆ ಸಹ ಈಗ ನನ್ನ ಮಗ ಎಲ್ಲ ಹೇಳ್ತಿದ್ದ, ಅದು ಮಮ್ಮ ನಿನ್ಗೆ ಆಗುದಿಲ್ಲ, ಅದೆಲ್ಲ ಅದೇ ಅಂತ ಟ್ರೋಲ್ ಮಾಡ್ತಾರಂತೆ, ಎಲ್ಲೆಲ್ಲ ಚಿತ್ರ ಎಲ್ಲ ಹಾಕ್ತಾರಂತೆ ಅದೆಲ್ಲ ಹೇಳಿದ. ನನಗೆ ಸಾಯ್ತು, ನನ್ನದು ಇಲ್ಲಿ ಅದು ಟ್ರೋಲ್ ಮಾಡಿದ್ರೆ ನನ್ನನ್ನು ನಾನು ಎಂತ ಮಾಡುದು, ನನಗೆ ದುರುಪಿರ ಯಾರಿಲ್ಲ, ಸುರುಗ್ಗೆವೆ ನನ್ಗೆ ಬೇಕಾಯ್ತಂತ ಆಲೋಚನೆ ಮಾಡಿ ಕೂತ್ಕೊಂಡೆ. ಹಾಗೆ ಟ್ರೋಲು ಮಾಡಿದ್ರೆ ಬೊಚ್ಚಾಮಿನ ಮಾಡಿದ್ರೆ ಈಗ ಎಣಿಸ್ತಿತ್ತು, ಎಣಿಸ್ತಿತ್ತು. ಸೀದಾದಲ್ಲಿ ಮಾಡಿದ್ರೆ ಓಕೆ ಎಡ್ಡೆ ಅಂತ ಎಣಿಸ್ತಿತ್ತು. ಟ್ರೋಲ್ ಆದ್ರೆ ಒಳ್ಳೇದಂತ ಹೇಳ್ತಾರೆ, ಹೌದಾ?